ಪೋಷಕರ ಅನುಮತಿ ಇಲ್ಲದೆ ರಾತ್ರಿ ಸಮಯದಲ್ಲಿ ಹೊರಗೆ ಹೋಗ್ತಿರೋ ಮಂಜು ಮತ್ತೆ ರಾಣಿಗೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ರಾಣಿ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ನನಗೆ ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ. ಬಾ, ಹೊರಗೆ ಹೋಗಿ ಬರೋಣ. ಓಕೆ ಮಂಜು, ಹೋಗ್ಬೋದು. ಅಜ್ಜಿ, ನನ್ನ ಅಪ್ಪ ಅಮ್ಮ ಅನುಮತಿ ತಗೊಂಡ್ ಬರ್ತೀನಿ. ಅಯ್ಯ, ಬೇಡ ರಾಣಿ, ಸುಮ್ಮನೆ ಅಪ್ಪ ಅಮ್ಮ ಬೈತಾರೆ. ಯಾರಿಗೂ ತಿಳಿಯದೆ ನಮ್ಗೆ ಮನೆ ಬ್ಯಾಕ್ ಸೈಡ್ ಇಂದ ಹೋಗಿ ಬೇಗ ಬರೋಣ. ಓಕೆ ಮಂಜು, ನಮ್ಗೆ ಹೋಗ್ಬರೋಣ. ರಾತ್ರಿ ಹೊರಗೆ ಹೋಗುವುದು ಅಪಾಯ ಅಂತ ಅವರಿಗೆ ತಿಳಿದಿಲ್ಲ. ಇಲ್ಲಿ ಎಲ್ಲೂ ಐಸ್ ಕ್ರೀಮ್ ಅಂಗಡಿ ಯಾವುದೂ ಕಾಣಿಸ್ತಾ ಇಲ್ವೇ? ರಾತ್ರಿ ಆಯ್ತು, ನನಗೆ ಭಯ ಆಗ್ತಿದೆ. ಎರಡು ಚಿಕ್ಕ ಮಕ್ಕಳು, ಜೊತೆ ಯಾರು ಇಲ್ಲ. ನಮ್ ಕೆಲ್ಸ ಶುರು ಮಾಡೋದಕ್ಕೆ ಒಳ್ಳೆ ಟೈಮು. ಅಲ್ಲಿ ಹೋಗ್ತೀನಿ. ಸರಿಯಾದ ಸಮಯಕ್ಕೆ ಮಕ್ಕಳನ್ನು ಕಾಪಾಡಕ್ಕೆ ಅಮ್ಮ ಬಂದ್ರು. ಅಯ್ಯೋ, ನಾನು ಓಡ್ಬಿಡ್ತೀನಿ. ಮಂಜು, ರಾಣಿ, ರಾತ್ರಿ ಸಮಯದಲ್ಲಿ ಪೋಷಕರ ಅನುಮತಿ ಇಲ್ಲದೆ ಮಕ್ಕಳು ಹೊರಗೆ ಹೋಗಬಾರದು. ಸಾರಿ ಅಮ್ಮ. ಮಕ್ಕಳು ರಾತ್ರಿಯಲ್ಲಿ ಹೊರಗೆ ಹೋಗಬಾರದು, ವಿಶೇಷವಾಗಿ ಅವರ ಪೋಷಕರು ಇಲ್ಲದೆ. ಇದು ತುಂಬಾ ಅಪಾಯಕಾರಿ, ಏಕೆಂದರೆ ಕತ್ತಲೆಯಲ್ಲಿ ಅನಿರೀಕ್ಷಿತ ಸಂಗತಿಗಳು ಸಂಭವಿಸಬಹುದು. ಸುರಕ್ಷಿತವಾಗಿರಿ ಮತ್ತು ಪರಿಚಿತ ಜನರೊಂದಿಗೆ ಇರಿ. ಪೋಷಕರ ಅನುಮತಿ ಇಲ್ಲದೆ ರಾತ್ರಿ ಸಮಯದಲ್ಲಿ ಹೊರಗೆ ಹೋಗ್ತಿರೋ ಮಂಜು ಮತ್ತೆ ರಾಣಿಗೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ರಾಣಿ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ನನಗೆ ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ. ಬಾ, ಹೊರಗೆ ಹೋಗಿ ಬರೋಣ. ಓಕೆ ಮಂಜು, ಹೋಗ್ಬೋದು. ಅಜ್ಜಿ, ನನ್ನ ಅಪ್ಪ ಅಮ್ಮ ಅನುಮತಿ ತಗೊಂಡ್ ಬರ್ತೀನಿ. ಅಯ್ಯ, ಬೇಡ ರಾಣಿ, ಸುಮ್ಮನೆ ಅಪ್ಪ ಅಮ್ಮ ಬೈತಾರೆ. ಯಾರಿಗೂ ತಿಳಿಯದೆ ನಮ್ಗೆ ಮನೆ ಬ್ಯಾಕ್ ಸೈಡ್ ಇಂದ ಹೋಗಿ ಬೇಗ ಬರೋಣ. ಓಕೆ ಮಂಜು, ನಮ್ಗೆ ಹೋಗ್ಬರೋಣ. ರಾತ್ರಿ ಹೊರಗೆ ಹೋಗುವುದು ಅಪಾಯ ಅಂತ ಅವರಿಗೆ ತಿಳಿದಿಲ್ಲ. ಇಲ್ಲಿ ಎಲ್ಲೂ ಐಸ್ ಕ್ರೀಮ್ ಅಂಗಡಿ ಯಾವುದೂ ಕಾಣಿಸ್ತಾ ಇಲ್ವೇ? ರಾತ್ರಿ ಆಯ್ತು, ನನಗೆ ಭಯ ಆಗ್ತಿದೆ. ಎರಡು ಚಿಕ್ಕ ಮಕ್ಕಳು, ಜೊತೆ ಯಾರು ಇಲ್ಲ. ನಮ್ ಕೆಲ್ಸ ಶುರು ಮಾಡೋದಕ್ಕೆ ಒಳ್ಳೆ ಟೈಮು. ಅಲ್ಲಿ ಹೋಗ್ತೀನಿ. ಸರಿಯಾದ ಸಮಯಕ್ಕೆ ಮಕ್ಕಳನ್ನು ಕಾಪಾಡಕ್ಕೆ ಅಮ್ಮ ಬಂದ್ರು. ಅಯ್ಯೋ, ನಾನು ಓಡ್ಬಿಡ್ತೀನಿ. ಮಂಜು, ರಾಣಿ, ರಾತ್ರಿ ಸಮಯದಲ್ಲಿ ಪೋಷಕರ ಅನುಮತಿ ಇಲ್ಲದೆ ಮಕ್ಕಳು ಹೊರಗೆ ಹೋಗಬಾರದು. ಸಾರಿ ಅಮ್ಮ. ಮಕ್ಕಳು ರಾತ್ರಿಯಲ್ಲಿ ಹೊರಗೆ ಹೋಗಬಾರದು, ವಿಶೇಷವಾಗಿ ಅವರ ಪೋಷಕರು ಇಲ್ಲದೆ. ಇದು ತುಂಬಾ ಅಪಾಯಕಾರಿ, ಏಕೆಂದರೆ ಕತ್ತಲೆಯಲ್ಲಿ ಅನಿರೀಕ್ಷಿತ ಸಂಗತಿಗಳು ಸಂಭವಿಸಬಹುದು. ಸುರಕ್ಷಿತವಾಗಿರಿ ಮತ್ತು ಪರಿಚಿತ ಜನರೊಂದಿಗೆ ಇರಿ. ತುಂಬಾ ಸಮಯ ಟಿವಿ ನೋಡ್ತಿರೋ ನಮ್ಮ ಮಂಜು ಮತ್ತೆ ರಾಣಿಗೆ ಒಂದು ಒಳ್ಳೆ ಅಡ್ವೈಸ್ ಕೊಡ್ತಿದ್ದಾರೆ ನಮ್ಮ ಅಮ್ಮ. ಬನ್ನಿ, ಏನಂತ ನೋಡೋಣ. ಮಂಜು, ಈ ಪ್ರೋಗ್ರಾಮ್ ಮುಗಿದ್ಮೇಲೆ ಇನ್ನೂ 2 ಪ್ರೋಗ್ರಾಮ್ ಇದೆ. ಅದು ಕೂಡ ನೋಡಿ ಬತ್ತು ನಮ್ಗೆ ಓದಕ್ ಹೋಗೋಣ. ಓಕೆ ರಾಣಿ, ನೋಡೋಣ. ಬಟ್ ಅಮ್ಮ ಗೊತ್ತಾಯ್ತು, ಮುಗಿತ್ತು ಕತೆ. ಇವರು ತುಂಬಾ ಸಮಯ ಟಿವಿ ನೋಡ್ತಿರೋದು ಗೊತ್ತಾಗಿ ಅಮ್ಮ ಉಪದೇಶ ಕೊಡಕ್ ಬಂದ್ರು. ಮಕ್ಕಳೇ, ನಾನದು ತುಂಬಾ ಹೊತ್ತಿಂದ ನೋಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ಟಿವಿ ನೋಡಬಾರ್ದು. ಸ್ವಲ್ಪ ಹೊತ್ತು ಆಚೆ ಹೋಗಿ ಔಟ್ಡೋರ್ ಗೇಮ್ಸ್ ಆಡಿ. ಅದು ನಿಮ್ ಮನಸ್ಸು ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೇ ಮಕ್ಕಳೇ, ಟಿವಿ ಮುಂದೆ ಹೆಚ್ಚು ಸಮಯ ಕಳೆಯುವ ಬದಲು ಆಟವಾಡಲು ಹೊರಗೆ ಹೋಗಿ ನೋಡಿ. ಶಾರೀರಿಕ ಆಟಗಳು ಕೇವಲ ಮೋಜು ಮಾತ್ರವಲ್ಲದೆ ನಿಮ್ಮ ಮನಸ್ಸನ್ನು ಚುರುಕಾಗಿರಿಸಲು ಮತ್ತು ನಿಮ್ಮ ದೇಹವನ್ನು ಸದೃಢವಾಗಿಡಲು ಉತ್ತಮವಾಗಿವೆ. ತುಂಬಾ ಸಮಯ ಟಿವಿ ನೋಡ್ತಿರೋ ನಮ್ಮ ಮಂಜು ಮತ್ತೆ ರಾಣಿಗೆ ಒಂದು ಒಳ್ಳೆ ಅಡ್ವೈಸ್ ಕೊಡ್ತಿದ್ದಾರೆ ನಮ್ಮ ಅಮ್ಮ. ಬನ್ನಿ, ಏನಂತ ನೋಡೋಣ. ಮಂಜು, ಈ ಪ್ರೋಗ್ರಾಮ್ ಮುಗಿದ್ಮೇಲೆ ಇನ್ನೂ 2 ಪ್ರೋಗ್ರಾಮ್ ಇದೆ. ಅದು ಕೂಡ ನೋಡಿ ಬತ್ತು ನಮ್ಗೆ ಓದಕ್ ಹೋಗೋಣ. ಓಕೆ ರಾಣಿ, ನೋಡೋಣ. ಬಟ್ ಅಮ್ಮ ಗೊತ್ತಾಯ್ತು, ಮುಗಿತ್ತು ಕತೆ. ಇವರು ತುಂಬಾ ಸಮಯ ಟಿವಿ ನೋಡ್ತಿರೋದು ಗೊತ್ತಾಗಿ ಅಮ್ಮ ಉಪದೇಶ ಕೊಡಕ್ ಬಂದ್ರು. ಮಕ್ಕಳೇ,
ನಾನದು ತುಂಬಾ ಹೊತ್ತಿಂದ ನೋಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ಟಿವಿ ನೋಡಬಾರ್ದು. ಸ್ವಲ್ಪ ಹೊತ್ತು ಆಚೆ ಹೋಗಿ ಔಟ್ಡೋರ್ ಗೇಮ್ಸ್ ಆಡಿ. ಅದು ನಿಮ್ ಮನಸ್ಸು ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೇ ಮಕ್ಕಳೇ, ಟಿವಿ ಮುಂದೆ ಹೆಚ್ಚು ಸಮಯ ಕಳೆಯುವ ಬದಲು ಆಟವಾಡಲು ಹೊರಗೆ ಹೋಗಿ ನೋಡಿ. ಶಾರೀರಿಕ ಆಟಗಳು ಕೇವಲ ಮೋಜು ಮಾತ್ರವಲ್ಲದೆ ನಿಮ್ಮ ಮನಸ್ಸನ್ನು ಚುರುಕಾಗಿರಿಸಲು ಮತ್ತು ನಿಮ್ಮ ದೇಹವನ್ನು ಸದೃಢವಾಗಿಡಲು ಉತ್ತಮವಾಗಿವೆ.